ಈಡ, ಪಿಂಗಳ ಮತ್ತು ಸುಷುಮ್ನ ಅನ್ನುವಂಥದ್ದು 3 ನಾಡಿಗಳು ನಮ್ಮ ದೇಹದಲ್ಲಿ. ನಿಜಕ್ಕೂ ಹೇಳೋದಾದ್ರೆ ತುಂಬಾ ಇದೆ, ಬಟ್ ಮುಖ್ಯವಾದ ಈ 3 ನಾಡಿಗಳು ನಮ್ಮ ದೇಹದಲ್ಲಿನ ಚಯಾಪಚಯ ಕ್ರಿಯೆಯನ್ನ, ನಮ್ಮ ದೇಹದ ಆರೋಗ್ಯವನ್ನ, ನಮ್ಮ ಮನಸ್ಸಿನ ಸಮಚಿತ್ತವನ್ನ, ಅಷ್ಟೇ ಅಲ್ಲದೆ ನಮ್ಮ ಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶಗಳ ಆರೋಗ್ಯವನ್ನ ಮತ್ತು ಪ್ರಾಣ ಚೈತನ್ಯದ ಹರಿವನ್ನ ಕಾಪಾಡುವಲ್ಲಿ ಸಹಕಾರಿಯಾಗಿರುವಂಥದ್ದು. ಇಂತಹ ಒಂದು ನಾಡಿಗಳನ್ನ ಆರೋಗ್ಯವಾಗಿಟ್ಕೊಳ್ಳೋದಾದ್ರೆ, ಪಂಚಕೋಶಗಳ ಮೇಲೆ ಅವುಗಳ ಒಂದು ಪ್ರಭಾವ ಆರೋಗ್ಯಕರವಾದ ರೀತಿಯಲ್ಲಿ ಆಗ್ಬೇಕು ಅಂತಂದ್ರೆ ಏಕಾದಶಿಯ ಫಾಸ್ಟಿಂಗ್ ಇದಕ್ಕೆ ಸಹಾಯ ಆಗಬಲ್ಲದು. ಏಕಾದಶಿ ಯಾಕೆ ಯಾವ ದಿನ ಬೇಕಾದ್ರೂ ಮಾಡ್ಬೋದಲ್ಲ ಅಂತ, ಯಾವ ದಿನ ಬೇಕಾದ್ರೂ ಖಂಡಿತ ಮಾಡ್ಬೋದು. ಆದ್ರೆ ಏಕಾದಶಿಯ ದಿನ ವಿಶೇಷವಾಗಿ ನಾವು ಮಾಡುವಂತದ್ದು ಈ ಒಂದು ಭೂಮಿಯ ಜೊತೆ ಚಂದ್ರನ ಚಲನೆ ಹಾಗೂ ಅವುಗಳ ಮಧ್ಯೆ ಇರುವಂತಹ ಕೆಲವೊಂದಿಷ್ಟು ಪೊಸಿಷನಿಂಗ್ ಇಂದಾಗಿ ಅವತ್ತಿನ ದಿನ ನಮ್ಮ ದೇಹದಲ್ಲಿನ ಜಲತತ್ವ ಅಥವಾ ಇಡಾನಾಡಿ ಏನಿದೆ, ಈ ಇಡಾನಾಡಿಯಲ್ಲಿ ಆಗುವಂತಹ ಏರಿಳಿತಗಳು ಅವತ್ತಿನ ದಿನ ಏಕಾದಶಿ ಫಾಸ್ಟಿಂಗ್ ಅನ್ನು ಮಾಡಿದಾಗ ನಿಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳನ್ನ ರೀಸೆಟ್ ಮಾಡುವಲ್ಲಿ, ಡಿಟಾಕ್ಸಿಫೈ ಮಾಡುವಲ್ಲಿ ಮತ್ತು ನಿಮ್ಮ ಮುಂದಿನ ದಿನಗಳಲ್ಲಿ ಅಂದ್ರೆ ಏಕಾದಶಿಯ ನಂತರದ ದಿನದಲ್ಲಿ ನೀವು ತೆಗೆದುಕೊಳ್ಳುವಂತ ಆಹಾರದ ಅಬ್ಸಾರ್ಪ್ಷನ್ ಟು ದ ಬೆಸ್ಟ್ ಪಾಸಿಬಲ್ ಎಕ್ಸ್ಟೆಂಟ್ ಆಗುವಲ್ಲಿ ಸಹಾಯ ಮಾಡಬಲ್ಲದು. ಹಾಗಾಗಿ ಏಕಾದಶಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನ ಆಯುರ್ವೇದ ವೈದ್ಯರೊಟ್ಟಿಗೆ ಕನ್ಸಲ್ಟ್ ಮಾಡಿ ಪಡೆದುಕೊಂಡು ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಏಕಾದಶಿ ಫಾಸ್ಟಿಂಗ್ ಅನ್ನು ಮಾಡೋದನ್ನ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.